ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಮಾರ್ನಿಂಗೆಲ್ಲ ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎದ್ಬಿಟ್ಟು ಯಾಕೆ ಅಂತಂದರೆ ರಾಯರು ಇವತ್ತು ಹುಟ್ಟಿದ ದಿನ, ಹಾಗೆಯೇ 404ನೇದು ಪಟ್ಟಾಭಿಷೇಕ ಆಗಿದ್ದು ದಿನ, 430ನೇದು ಹುಟ್ಟಿದ ಹಬ್ಬ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಚೆನ್ನಾಗಿ ಮಾಡೋಣ ಅಂತೇಳ್ಬಿಟ್ಟು ನೀರು ಕಾಯಿಸ್ಕೊಳೋಕ್ಕೆ ನೀರಲ್ಲಿ ಗುರಿ ಹಾಕ್ತೆ. ನೀರು ಕಾಯ್ಕೊಳ್ಳುತ್ತೆ ಆರಾಮಾಗಿ ಅಂತೇಳ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಬಂದುಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ನೈಟೇ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಎಲ್ಲ ತೊಳೆದು ಎಲ್ಲ ಒರೆಸಿ ಎಲ್ಲ ನೀಟಾಗಿ ನಮ್ಮಮ್ಮ ಕೊಟ್ಟಿದ್ದರು. ಆಮೇಲೆ ನಾನೇನು ಮಾಡಿದೆ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ನೆಲಗಳು ಒರೆಸ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಹೊಡ್ಕೊಂಡು ಒಂದು ಕಡೆಯಿಂದ ನೆಲಗಳು ಒರೆಸ್ಕೊಂಬಿಟ್ಟು ಬಂದೆ. ನೆಲ ಎಲ್ಲ ಒರೆಸಿದಾದ್ಮೇಲೆ ಸ್ನಾನಕ್ಕೆ ಹೋಗ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಪೂಜೆಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಗಿತ್ತು. ಇವಾಗ ನೆಕ್ಸ್ಟು ಬಂದುಬಿಟ್ಟು ದೀಪಕ್ಕೆಲ್ಲ ಬತ್ತಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವ್ರು ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ಬಂದುಬಿಟ್ಟು ನಾನು ರೆಡಿ ಮಾಡ್ತೀನಿ, ನೀನು ದೀಪಕ್ಕೆಲ್ಲ ಹೂವು ಎಲ್ಲ ಇದು ಮಾಡ್ಕೊ, ನಾನು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಡ್ತೀನಿ ಅಂತ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅವರೇ ರೆಡಿ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ನಾನು ಸರಿ ಆಯಿತು ಅಂತೆಲ್ಲ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಯಾಕೆ ಅಂತಂದರೆ ನಮ್ಮ ಮನೇಲಿ ಗುರುವಾರ ಬಂತು ಅಂದರೆ ನಾರ್ಮಲಾಗಿ ಪೂಜೆ ಮಾಡ್ತಾಯಿದ್ದು. ಆ್ಯಕ್ಚುಲಿ ನಮ್ಮ ಮನೇಲಿ ನಾನು ಇವತ್ತವರೆಗೂ ನಾನು ದೀಪ ಎಲ್ಲ ಇಟ್ಬಿಟ್ಟು ಹಚ್ಚಿರಲಿಲ್ಲ. ಸೊ ಇದೇ ಫಸ್ಟು ಮಾಡಬೇಕು ಅಂತ ಅಂದ್ಕೊಂಡು ನಾನು ಟೇಬಲೆಲ್ಲ ಇದು ಮಾಡಿಬಿಟ್ಟು ನಮ್ಮ ಮನೆಯವ್ರು ನೈಟು ಅಡ್ಜಸ್ಟ್ ಮಾಡಿಬಿಟ್ಟು ಕೊಟ್ಟರು. ಸೊ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ನಮ್ಮ ಮನೇಲಿ ಅಭಿಷೇಕನೂ ಮಾಡಿದ್ರು, ವಿಗ್ರಹ ತಂದು ಕೊಟ್ಟಿದ್ರು. ನಾನು ಹೋಗ್ತೀನಲ್ಲ ಕೆಲಸಕ್ಕೆ, ಅಲ್ಲಿ ಓನರು ತಂದು ಕೊಟ್ಟಿದ್ರು ನನಗೆ. ಸರ್ ತೊಗೊಂಬನ್ನಿ ಸರ್ ಅಂತ ಹೇಳಿದ್ದೆ, ತೊಗೊಂಬಂದಿದ್ರು. ಸೊ ಅದಕ್ಕೆ ಆ ವಿಗ್ರಹಕ್ಕೆ ಇವತ್ತು ಅಭಿಷೇಕ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಫಸ್ಟ್ ಒಂದು ಸತಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಭಿಷೇಕ ಸ್ಟಾರ್ಟ್ ಮಾಡಿಕೊಂಡ್ರು. ಅದಕ್ಕೋಸ್ಕರ ಎಲ್ಲ ದೀಪ ಎಲ್ಲ ಹಚ್ಚಿ ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಸರಿ ನೀವು ಅಭಿಷೇಕ ಮಾಡಿ ಅಂತಂದರೆ ಹಾಲಿನಲ್ಲಿ ಅಭಿಷೇಕ ಮಾಡಿದ್ರು. ಹಾಗೆ ಮೊಸರು, ಸಕ್ಕರೆ, ಆಮೇಲೆ ಜೈನ್ ತುಪ್ಪ ಎಲ್ಲದರಲ್ಲೂ ಸಕ್ಕರೆ ಎಲ್ಲದರಲ್ಲೂ ಅಭಿಷೇಕ ಮಾಡಿದ್ರು. ಅಭಿಷೇಕ ಮಾಡಿದ್ದು ಪ್ರಸಾದನ ಎಲ್ಲರೂ ಮನೇಲಿ ತಿಂದ್ವಿ ಸಹ. ಏಕೆಂದರೆ ಪ್ರಸಾದ ಅಲ್ವಾ ಅದು, ಅಭಿಷೇಕ ಮಾಡಿದ್ದು, ಅದಕ್ಕೋಸ್ಕರ ಪಂಚಾಮೃತ ಆಗುತ್ತಲ್ವ. ಸೊ ಅದನ್ನು ನಾವು ಎಲ್ಲರೂ ಸ್ವಲ್ಪ ತೊಗೊಂಡು ಕುಡಿದ್ಬಿಟ್ಟು ಆಮೇಲೆ ಅಭಿಷೇಕ ಎಲ್ಲ ಆದಮೇಲೆ ನೀಟಾಗಿ ಅದನ್ನೆಲ್ಲ ತುಳಸಿ ನೀರಲ್ಲಿ ವಾಶ್ ಮಾಡಿ ಆಮೇಲೆ ನೀಟಾಗಿ ಅದಕ್ಕೂ ಹೂವು ಎಲ್ಲ ಅಲಂಕಾರ ಮಾಡಿ ನಮ್ಮ ಮನೆಯವರು ಪೂಜೆ ಮಾಡ್ತೀನಿ ನಾನು ಅಂತಂದರು. ಸರಿ ಆಯಿತು ನೀವು ಮಾಡಿ. ನಾನು ಹಾಗೇ ಅಂದ್ಕೊಂಡಿದ್ದೆ 5 ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು, ಮಣ್ಣಿನ ದೀಪದಲ್ಲಿ 5 ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ನಾನು ಹಚ್ಬಿಟ್ಟು ಬೆಳಗ್ಬಿಟ್ಟು ನಾನು ಹೊರಡ್ತೀನಿ, ಟೈಮ್ ಆಗುತ್ತೆ ನನಗೆ, ನೀವು ಪೂಜೆ ಮಾಡಿ ಅಂತ ಹೇಳಿದೆ. ಸರಿ ನಾನು ಮಾಡ್ತೀನಿ, ಲೇಟ್ ಆದರೂ ಪರವಾಗಿಲ್ಲ, ಒಂದು 10 ನಿಮಿಷ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ನೋಡಿ ಲಾಸ್ಟಲ್ಲೆಲ್ಲ ಅಲಂಕಾರ ಮಾಡಿದ್ದು ಈ ಥರ ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು ಅವರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡೆ. ಅವರೆಲ್ಲ ಪೂಜೆ ಮಾಡಿಬಿಡ್ಲಿ ಆಮೇಲೆ ಹೋಗೋಣ, ಪ್ರಸಾದ ಎಲ್ಲ ತೊಗೊಂಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡಿದೆ. ಒಂಥರ ಮನಸ್ಸಿಗೆ ನೆಮ್ಮದಿ ಆಗ್ತಾಯಿತ್ತು. ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಮನೇನೂ ಒಂಥರ ಶಾಂತವಾಗಿರೋ ಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ನಮಗೆ ಗುರುವಾರದೊತ್ತು ನಾರ್ಮಲಾಗಿ ನಾವು ಪೂಜೆ ಮಾಡ್ತಾಯಿದ್ವಿ, ದೀಪ ಎಲ್ಲ ಹಚ್ಚುತ್ತಿರಲಿಲ್ಲ. 2 ದೀಪ ಹಚ್ಬಿಟ್ಟು ಈ ಮಂಗಳಾರತಿ ಮಾಡ್ತೀವಲ್ಲ ಅದರಲ್ಲಿ ನಾವು ತುಪ್ಪದ ದೀಪ ಹಚ್ಬಿಟ್ಟು ಮಂಗಳಾರತಿ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಅಲ್ಲಿ ಒಳಗಡೆ ಇಡೋಕ್ಕೆ ಜಾಗ ಇಲ್ಲ ಅಂತ ಅಂದ್ಕೊಂಡು ನಾವು ಸುಮ್ಮನಾಗಿದ್ದು. ಅದೇನೋ ಅದೃಷ್ಟನೋ ಗೊತ್ತಿಲ್ಲ, ನಮಗೆ ಟೇಬಲ್ಲು ಕರೆಕ್ಟಾಗಿ ಏನೋ ಮಾಡಿಸಿರೋ ಥರ, ನಾವೇ ಕರೆಕ್ಟಾಗಿ ತೊಗೊಂಡು ಅಳತೆ ತೊಗೊಂಡು ಮಾಡಿಸಿರೋ ಥರನೇ ಇತ್ತು. ಕರೆಕ್ಟಾಗಿ ತೊಗೊಂಡೋಗಿ ಇಟ್ಟರು, ಕರೆಕ್ಟಾಗಿ ಕೂತ್ಕೊಂತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಡೋಣ, ಇನ್ಮೇಲೆ ಗುರುವಾರದೊತ್ತು ಪೂಜೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇಡೋಣ ಇನ್ಮೇಲೆ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ದೀಪ ಎಲ್ಲ ಹಚ್ಚೋಕ್ಕೆಲ್ಲ ಚೆನ್ನಾಗಿದೆ, ನಾವೇನೇ ತೊಗೊಂಬಂದ್ರೂ ಇಡ್ಬೋದು, ಹಣ್ಣಂಪ್ಲು ಎಲ್ಲ ತೊಗೊಂಬಂದು ಇಡ್ಬೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀವಿ, ಅಲ್ಲೇ ಇಡೋಣ ಇನ್ನು ಮುಂದೆ ಅಂತ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಮಂಗಳಾರತಿ ಮಾಡ್ತಾಯಿದ್ರು. ಸರಿ ಅಂತ ಒಂದು ಸ್ವಲ್ಪ ಹಂಗೆ ವೀಡಿಯೋ ಮಾಡಿಕೊಂಡೆ. ನೋಡಿ ಯಾವ ಥರ ಕಾಣಿಸುತ್ತೆ ರಾಯರ ಸ್ವಾಮಿ, ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಕಣ್ಣುಗಳು ಬೇಕು ಅಂತೇಳ್ಬಿಟ್ಟು ನಮ್ಮ ಮನೆಯವ್ರಂತೂ ಹುಡುಕಿ ಆಮೇಲೆ ಲಾಸ್ಟಲ್ಲಿ ಸಿಕ್ತು. ತುಳಸಿ ಹಾರನೂ ಅಷ್ಟೇ ನಮ್ಮ ಊರಲ್ಲಿ ಜಾಸ್ತಿ ಸಿಗೋಲ್ಲ, ಸಿಟಿಗೆ ಹೋದ್ರೂ ನಮಗೆ ಸಿಗೋದು ಡೌಟು. ಬೆಂಗಳೂರಲ್ಲಂದರೆ ಎಲ್ಲ ಥರದ್ದು ಹೂವೂ ಸಿಕ್ಬಿಡುತ್ತೆ, ಬೇಕಾದರೆ ಯಾವ ಥರ ಬೇಕಾದ್ರೂ. ಬಟ್ ಇಲ್ಲಿ ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಾಗುತ್ತೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಕೆಲಸದ ಹತ್ರಕ್ಕೆ ಬಂದೆ. ನೋಡಿ ಕೆಲಸದ ಹತ್ರ ಬಂದೆ, ಪೂಜೆಗಲ್ಲೂ ರೆಡಿ ಮಾಡ್ಕೊಳ್ಬೇಕಿತ್ತು. ಸರಿ ಆಯಿತು ಅಂತೇಳ್ಬಿಟ್ಟು ಇಲ್ಲೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ರಾಘವ ಸ್ವಾಮಿಗೆ ಒಂದೇ ಒಂದು ವೈಟ್ ಇದೆ, ಅಲ್ಲಿ ದೊಡ್ಡ ಫೋಟೋಗೆ ಹಾಕೋಣ ಅಂತೇಳ್ಬಿಟ್ಟು ಹೂವು ತೊಗೊಂಬಿಟ್ಟು ಬಂದೆ. ಇಲ್ಲೆಲ್ಲ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು
ಈ ಥರ ಅಲಂಕಾರ ಮಾಡಿದೆ ನಾನು ರಾಯರ ಸ್ವಾಮಿದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಹಾಗೆಯೇ ಅನ್ನಪೂರ್ಣೇಶ್ವರಿ ಸ್ಟೋರಲ್ಲಿ ಹಾಕಿದ್ದಾರೆ, ಅಂದರೆ ರೇಷನ್ ಇದರಲ್ಲಿ ಹಾಕಿದ್ದಾರೆ. ಸೊ ಅಲ್ಲೂ ಅನ್ನಪೂರ್ಣೇಶ್ವರಿಗೂ ಅಲಂಕಾರ ಎಲ್ಲ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ 10 ಗಂಟೆ ಅಷ್ಟಿಗೆಲ್ಲ ಪೂಜೆ ಆಗೋಗಿರುತ್ತೆ, 9 ಗಂಟೆ 10 ಗಂಟೆ ಅಷ್ಟಿಗೆಲ್ಲ. ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಲೆಕ್ಕ ಎಲ್ಲ ತೊಗೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು ಬೋಲ್ ಡೆಕೋರೇಷನ್ ಮಾಡಬೇಕು, ಅಂದರೆ ಕ್ಯಾಶ್ ಕೌಂಟ್ರ್ ಹತ್ರನೇ ನಾವು ಒಂದು ಬೋಲ್ ಇಟ್ಟಿದ್ದೀವಿ. ಅದಕ್ಕೆ ಇಲ್ಲೇ ನಮ್ಮ ಅಂದರೆ ಗಾರ್ಡನ್ ಥರ ಮಾಡಿದ್ದಾರೆ ನಮ್ಮ ಹೋಟ್ಲಲ್ಲಿ ಒಳಗಡೆ ಹೂವು ಸಿಗುತ್ತೆ. ಸೊ ಅದಕ್ಕೋಸ್ಕರ ಬೋಲ್ ಡೆಕೋರೇಷನ್ಗೆ ಅಂತೇಳ್ಬಿಟ್ಟು ತೊಗೊಂಬಂದೆ ನಾನು. ಬೋಲ್ ಡೆಕೋರೇಷನ್ ಮಾಡೋಣ ಅಂತೇಳ್ಬಿಟ್ಟು ತೊಗೊಂಬಂದು ಹಾಗೆಯೇ ಬೋಲ್ ಡೆಕೋರೇಷನ್ನು ಮಾಡಿದೆ. ಹಾಗೆಯೇ ತೋಟದೊಳಗಡೆ ಬೆಳ್ಳಕ್ಕಿ ಕೂತ್ಕೊಂಡಿತ್ತು, ಹಾಗೆಯೇ ಸ್ವಲ್ಪ ವೀಡಿಯೋನು ಮಾಡಿಕೊಂಡೆ. ಸೊ ನನಗೆ ಯಥ ಪ್ರಕಾರ ಕೆಲಸ ಮುಗೀತು, 6 o'clock ಆಗೆಲ್ಲ. ಸೊ ಮನೆಗೆ ಬಂದ್ವಿ, ಹಾಗೆಯೇ ಮಠಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೆ ಬೇಗ ಬಂದು ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಮಡಿಸಿದೆ. ನಮ್ಮ ಮನೆಯವ್ರು ಪೂಜೆ ಮಾಡ್ತೀನಿ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಸರಿ ಆಯಿತು ಪೂಜೆ ಮಾಡಿ ನೀವು ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಆದ್ವಿ. ಅರಸೀಕೆರೆಗೆ ಹೋಗಬೇಕಿತ್ತು. ನಾವು ಆ್ಯಕ್ಚುಲಿ ರಾಯರ ಮಠಕ್ಕೆ ಹೋಗಬೇಕಿತ್ತು. ಸರಿ ದರ್ಶನ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟು ಹೊರಟ್ವಿ. ಮಾರ್ನಿಂಗೇ ನಮ್ಮ ಮನೆಯವ್ರು ತುಳಸಿ ಹಾರ ತರಕ್ಕೆ ಹೋಗಿ ದರ್ಶನ ಮಾಡ್ಕೊಂಬಂದಿದ್ರು. ಸೊ ನಾವು ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ರಾಯರ ಮಠದ ಒಳಗಡೆನೇ 3 ಗಂಟೆ 4 ಗಂಟೆಗೆ ಪ್ರಸಾದ ಎಲ್ಲ ಕೊಟ್ಟಾದಮೇಲೆ ಯಾರೋ ತೀರೋಗಿದ್ರಂತೆ. ಸೊ ಬಾಗಿಲು ಹಾಕ್ಬಿಟ್ಟಿದ್ರು. ಸರಿ ಆಚೆ ಕಡೆಯಿಂದನೇ ದರ್ಶನ ಮಾಡ್ಕೊಂಬಂದ್ವಿ. ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನವಗ್ರಹ ಎಲ್ಲ ಸುತ್ತಬಿಟ್ಟು ಹೋಟ್ಲಲ್ಲೇ ಊಟ ತಿನ್ಕೊಬಿಟ್ಟು ಬಂದ್ವಿ. ನಾವು ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಹೋಟ್ಲಲ್ಲೇ ತಿನ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ.